ಭೂತ ಹೊರಸ್ಕೊಂಡ್ಬಿಡೋದು. ಯಾವ ಊರು ನಿಮ್ದು? ಮಂಡ್ಲಳ್ಳಿ ಸರ್. ಮಂಡ್ಲಳ್ಳಿ. ಎಷ್ಟು ಎಕರೆ ಇದೆ ನಿಮ್ದು ಜಮೀನು? ನಮ್ದೊಂದು 12 ಎಕರೆ ಇದೆ ಸರ್. 12 ಎಕರೆ. ಅಯ್ಯೋ 12 ಎಕರೆಗೆ 2 ಕೋಟಿ ಅಂದ್ರೆ ಯಬ್ಬಾ ಎಷ್ಟೊಂದ್ ಆಯ್ತ್ರಿ? 24 ಕೋಟಿ. 24 ಕೋಟಿ ಅಂದ್ರೆ ಎಮ್ಮೆ ಇಲ್ಲ ನಮ್ಗೆ. 12 ಎಕರೆ ಅಂದ್ರೆ ಗೊತ್ತು ಸರ್. ಇನ್ನೊಂದ್ಸಲ ಹೇಳಿ ಮೇಡಮ್. 24 ಕೋಟಿ ಅಂದ್ರೆ ಎಮ್ಮೆಯಿಂದ ಹೇಳ್ಕೊಳಕ್ ಆಗಲ್ಲ ನಾವು. ಅದು ಪೈಸಾ 24 ಕೋಟಿಯಿಂದ 24 ತಿಂಗಳಲ್ಲಿ ಖಾಲಿ ಮಾಡ್ಬಿಡ್ತೀವಿ. 12 ಎಕರೆ ಅಂದ್ರೆ ಒಂದ್ ಗತ್ತಿಂದ ಹೇಳ್ಕೊತೀವಿ ನಾವು. 24 ಕೋಟಿ ಅಂದ್ರೆ ಎಮ್ಮೆ, 12 ಎಕರೆ ಅಂದ್ರೆ ಹೆಮ್ಮೆ ಅಲ್ವಾ? 24 ಕೋಟಿ ಅಂದ್ರೆ ಅದು ಎಮ್ಮೆ ಕಾಯಕಷ್ಟೇ ಲಾಯಕದು. ಅದೇ 12 ಎಕರೆ ಅಂದ್ರೆ ಅವ್ರಿಗೆ ಹೆಮ್ಮೆ ಅಂತ. ಹೌದಾ? ನಾನು ಎಜುಕೇಟೆಡ್ ಆಗಿ ಮದ್ವೆ ಆಗಿದ್ದೆ, ಭೂಮಿ ಇದೆ. ಏನ್ ಓದಿದ್ದೀರಾ? ನಾನು B.Com ಮಾಡಿದ್ದೀನಿ. ಸೂಪರ್. ಎಜುಕೇಟೆಡ್, ಒಬ್ಬ ರೈತ ಅಂತ ಮದ್ವೆ ಆಗಿದ್ದು. ಅವಾಗೆ ನನಗೆ ಅದ ರೈತನ ಬಗ್ಗೆ, ಆಸ್ತಿ ಬಗ್ಗೆ ಒಂದು ಕಾಳಜಿ. ರೈತ ಅಂತ ಮದ್ವೆ ಆದ್ರ? ಇವಾಗ ಯಾರು ಕೇಳಿದ್ರು ಹೇಳ್ತೀನಿ ನಾನು. ಯಾಕಂದ್ರೆ ನನ್ನ ಹಳ್ಳಿಗಾಡಿಗೆ ಎಲ್ಲ ನನ್ನ ಅವಾಗ ರೇಕ್ಸಿದ್ರು, ಏನ ಕಾಡಿಗೆ ಹೋಗಿ ಮದ್ವೆ ಆಗಿದ್ಯಾ ಅಂತ. ನಮ್ಗೆ ಅವಾಗೇ ಒಂದು ಆಸ್ತಿ ಬಗ್ಗೆ ಗೌರವ ಎಲ್ಲ ಇತ್ತು. ಈಗ ಕಳ್ಕೊಳಕ್ ಆಯ್ತದ ನೋಡಿ. ಅವತ್ತೇ ಗೌರವ ಇಟ್ಕೊಂಡು ಬಂದ್ ಮದ್ವೆ ಆಗಿರೋರು ರೈತನೇ ಬೇಕು ಅಂತ. ಎಷ್ಟ್ ಜನ ಸಿಗ್ತಾರೆ ಅಂತ ಹೆಣ್ಮಕ್ಳು ರೈತನೇ ಬೇಕು ಅಂತ ಬರೋರು ಅಂತಾರಲ್ಲ, ಅದನ್ನೇ ಕಿತ್ಕತಾ ಇದೀರಾ ಅಂತ ಇವರು ಆರೋಪ ಮಾಡ್ತಾ ಇದಾರೆ. ನೋಡಿ, ಇದು ರೈತರ ಕಷ್ಟ. ನಿಮ್ಮ ಹೆಸರು ಮೇಡಮ್? ಸುಜಾತ ಅವ್ರೆ, ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ಏನು ಮಾಡ್ತಾವನಲ್ಲ ಅವ್ನ ಮನೆಯೊಳಗ. ನಮ್ಗೆ 1.5 ವರ್ಷ ತಾವನ ಈ ಪಾಟಿ ಕಷ್ಟ ಪಡ್ತಾ ಇದೀವಲ್ಲ, ನಮ್ ಗೋಳ್ ಅಟ್ಬೇಡ್ದೆ ಅವ್ನ್ಗೆ. ನಮ್ಗಿದೇನೆ, ನಮ್ಗೆ ಜಿಬಿಡಿಯಿಂದ ನಮ್ಗೆ ಸ್ವಲ್ಪ ಸಮಾಧಾನ ಆಗುದು ನಮಗ್ ಬಂದದೆ. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಬಿಡುದಿಲ್ಲ. ಅಲ್ಲ, ನೀವ್ ಅಂದ್ರಿ ಅವ್ರ ಮನೆ ಹಾಳಾಗ ಅಂತ. ಅವ್ರ ಮನೆ ಎಲ್ಲ ಹಾಳಾದ್ದು? ಅವಂದೆಲ್ಲ ಹಾಳಾದೋದು ನಮ್ಮ ಹಾಳು ಮಾಡ್ತಾವಲ್ಲ ಅವ್ನು. ನಮ್ ಹಾಳು ಮಾಡ್ತಾವ್ನೆ. ಅವ್ನೇನ್ ಉದ್ದಾರ ಆಯ್ತಾ? ಅವ್ನು ಸಖತ್ತಾಗೆ ನಮ್ ಹಾಳು ಮಾಡ್ತಾವ್ನೆ. 50 ಎಕರೆ 100 ಎಕರೆ ಜಮೀನು ಮಾಡಿಕೊಂಡು ಪಕ್ಕೂರಲ್ಲಿ ಅವ್ರಿಗೆ ಬೇಕು ಮಾರ್ಕೊಂತಾರೆ. 1 ಎಕರೆ 2 ಎಕರೆ ಎಲ್ಲ ಮಾರ್ಬಿಟ್ಟು ಲಾಸ್ಟ್ ಅವಾಗ 50 ಎಕರೆ 100 ಎಕರೆ ಮಾರ್ಬಿಡ್ತಾರ ಸರ್. ಅವ್ರಿಗೆಲ್ಲ 200 ಕೋಟಿ 300 ಕೋಟಿ ದುಡ್ಡು ಬರುತ್ತಲ್ಲ. ಅವ್ರ ಹೆಸರು ಹೇಳೋದು ಬೇಡ, ಬಹಳ ದೊಡ್ಡವರು. ಅಲ್ಲ, ಬೇಡ ಬಿಡಿ, ನಾವ್ ಅದನ್ನ ಕೇಳೋದು ಇಲ್ಲ ಪಾಪ. ಅವರೆಲ್ಲ ಕೊಟ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ಕೊಂಡು ಅಪಾರ್ಟ್ಮೆಂಟ್ ಈ ತರ ಏನೋ ಕಟ್ಕೊಂಡು ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ನಡೆದ್ಬಿಡ್ತಾರೆ. ನಮ್ಮಂತವ್ರು 1/2 ಎಕರೆ 1 ಎಕರೆ ಇಟ್ಕೊಂಡಿರೋ ಎಲ್ಲ ಹೋಗ್ಬೇಕು. ಕರೆಕ್ಟ್, ನೀವ್ ಹೇಳ್ತಿರೋದು ಕರೆಕ್ಟ್. ಭೂಮಿ ಅದು 100 ಎಕರೆ ಜಮೀನ್ ಇದೆ ಅಂತಂದ್ರೆ ಮತ್ತೆ ಇನ್ ಜೀವನದಲ್ಲಿ ಆ ವ್ಯಕ್ತಿ 100 ಎಕರೆ ಜಮೀನ ಕೊಂಡ್ಕೊಳಕ್ ಸಾಧ್ಯನೇ ಇಲ್ಲ. ಸರ್, ಈ ಕಡೆ ಮೈಸೂರು 300 500 ಕೋಟಿ ಕೊಟ್ಟರು ದುಡ್ಡು ಖಾಲಿ ಆಗ್ತಾ ಇರುತ್ತೆ ವಿನಃ ಭೂಮಿ ಅನ್ನೋದು ಯಾವತ್ತು ಬರಲ್ಲ ಅದು. ಏನ್ ನಿಮ್ ಹೆಸರು? ಚೇತನ್ ಅವ್ರೆ, ಯಾಕೆ ಬಂದಿಲ್ಲಿ ಚೇರ ಕಂಡು ಕುತ್ಕೊಂಡಿದ್ದೀರಾ? ಏನ್ ಮಾಡೋದು, ಒಂದು 500 ದಿನಗಳಿಂದನೂ ಕೂಡ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಏನು ರೈತರು ಹೋರಾಟ ಮಾಡ್ತಾ ಇದ್ರು ಕೂಡ ನಮ್ಮ MLA ಆಗಿರ್ಬೋದು, ಇಲ್ಲಿನ DC ಆಗಿರ್ಬೋದು, ಯಾರು ಕೂಡ ನಮ್ಮನ್ನ ತಿರುಗಿ ನೋಡ್ತಾ ಇಲ್ಲ. ಇವತ್ತು ಪ್ರತಿಕೃತಿ ದಯಿಸಿ ವಿನೂತನ ಪ್ರತಿಭಟನೆ ಮಾಡಿದೀವಿ, ಅದಕ್ಕೆ ಬಂದು ಕೂತಿದ್ದೀವಿ. ಇಲ್ಲಿ ಕೆಲವರು ಮಾತಾಡೋದಕ್ಕೆ ಭಯ ಪಡ್ತಾವ್ರಲ್ಲ, ನಾನು ಮಾತಾಡಲ್ಲ ಅಂತವ್ರಲ್ಲ, ಅವರೆಲ್ಲ ಪಕ್ಕ ಹೋರಾಟಕ್ಕೆ ಬಂದವರ ಅಥವಾ ಇಲ್ಲಿ ಏನ್ ನಡೀತದೆ ಅಂತ ತಿಳ್ಕೊಂಡು ಹೋಗಿ ಬಂದವರ? ಭಯ ರೀ. ನಮ್ಮ ಅಪ್ಪನ ಮನೆ ಜಾಗಕ್ಕೆ ನಾನು ಬಂದಿಲ್ಲ. ತಡ್ರಿ, ನಾನು ಯಾವ್ದೋ ಊರಿಂದ ಬಂದಿರೋನು, ಮೈಕ್ ಹಿಡ್ಕೊಂಡು ಬಂದಿದ್ದೀನಿ. ನಮ್ಮೂರು ಚಿಕ್ಕಮಂಗ್ಳೂರು, ಸರಿಯಾ? ನಾನ್ ನಿಮ್ ವಿಷಯಕ್ಕೆ ಬಂದಿದ್ದೀನಿ. ನಿಮ್ಮೂರಿನ ವಿಚಾರಕ್ಕೆ ನನಗೆ ಭಯ ಇಲ್ಲ ಅಂದ್ಮೇಲೆ ಊರಿನವ್ರಿಗೆ ಯಾಕ್ರಪ್ಪ ಭಯ? ಯಾರಿಗೂ ಕೂಡ ಪಾಪ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಎಲ್ಲಿ ಏನ್ ಮಾತಾಡೋದ ಕೇಸ್ ಬೀಳುತ್ತೋ ಏನಾಗುತ್ತೋ ಅನ್ನೋ ಪರಿಸ್ಥಿತಿ ಹಂಗೆ ಎದುರಿಸ್ಬಿಟ್ಟವ್ರೆ. ಆಮೇಲೆ ಆ ಕಡೆಯಿಂದನೂ ಕೂಡ ಎಲ್ಲ ಅಣ್ತಂದಿರುಗಳು ಎಲ್ಲಿ ಅವ್ರ ಏನ್ ಅಣ್ತಂದಿರು ಅಂದ್ರೆ ಈಗ ನನ್ನ ತಮ್ಮ ಇದ್ದ ಅಂದ್ರೆ ನನ್ನ ತಮ್ಮ ಕೊಡ್ತೀನಿ ಅಂತಂದ್ರೆ, ಅಕಸ್ಮಾತ್ ಅವ್ನ್ ಕೊಡ್ತೀನಿ ಅಂದ್ರೆ ಈಗ ನಾನ್ ಕೊಡಲ್ಲ ಅಂದಾಗ ಒಬ್ರಿಗೊಬ್ರು ಬೇಸರಾಗುತ್ತೆ, ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಬಂದು ಮಾತಾಡ್ತಾ ಇಲ್ಲ. ಆಮೇಲೆ ಕೆಲವ್ರು ಮಾತಾಡಕ್ ಬರಲ್ಲ. ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರೈತರದು ಗೊತ್ತಲ್ಲ ಯಾವ ತರ ಅಂತ, ಅವನೇನ್ ಬಿಡ್ಲಾ ಹೋಗ್ಲಾ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ಆ ಲೆವೆಲ್ಗೆಲ್ಲ ಮಾತಾಡಕ್ ಆಗಲ್ಲ ಅಂತ ಕೆಲವು ಬಂದು ಮಾತಾಡಕ್ ಆಗಲ್ಲ ಅಷ್ಟೇ. ಆದ್ರೆ ನಿಜವಾದ ರೈತರು ಇಲ್ಲಿ ಕೂತಿದೀವಿ, ಖಂಡಿತವಾಗ್ಲೂ ಇಲ್ಲಿ ಬರೋರೆಲ್ಲ ಕೂಡ 5 ಗುಂಟೆ 10 ಗುಂಟೆ 1/2 ಎಕರೆ 5 ಎಕರೆ ಎಲ್ಲಾರು ಬರ್ತಾರೆ. ನಿಜವಾದ ರೈತರು ಇಲ್ಲಿದ್ದಾರೆ. ಈಗ ನೋಡಿ, ಇವ್ರು ಹೇಳಿದ್ರು ಅಣ್ಣ ತಮ್ಮದವ್ರಿಗೆ ಗಲಾಟೆ. ನೋಡಿ, ನೀವು ಅದನ್ನೂ ಮಾಡ್ಬಿಟ್ಟಿದ್ದೀರಾ. ಈಗ ಕುಟುಂಬದ ನಡುವೆ ಜಗಳ ತಂದಿಟ್ಬಿಟ್ಟಿದ್ದೀರಿ. ಈಗ ಅಣ್ಣ ಕೊಡ್ತೀನಿ ಅಂದ್ರೆ ತಮ್ಮ ಕೊಡಲ್ಲ ಅಂತ, ತಮ್ಮ ಕೊಡ್ತೀನಿ ಅಂದ್ರೆ ಅಣ್ಣ ಕೊಡಲ್ಲ ಅಂತಾನೆ. ಫ್ಯಾಮಿಲಿ ಕುಟುಂಬದ ನಡುವೆ ಮನಸ್ತಾಪಗಳಾಗಿ ಕುಟುಂಬಗಳು ಕೂಡ ಒಡೆದೋಗಂತ ಕೆಲಸಗಳು. ರಾಜಕೀಯ ಮಾಡುವಂತ ವಿಚಾರ ಇದೆ ಅಲ್ವಾ ಕೆಲಸ ಮಾಡೋದು. ರೈತರುಗಳು ಬೆಳಗ್ಗೆ ಎದ್ದು ಹಾಲು ಕರೆದು ತೆಪ್ಪೆ ಎತ್ತಾಕಿ ಏನೋ ಹುಲ್ಕುಯ್ಕೊಂಡು ರಾಗಿನೋ ಮತ್ತೆ ಭತ್ತನೋ ಏನೋ ಬೆಳ್ಕೊಂಡು ಕಾಲ ಕಳೀತಾ ಇದ್ರು. ಈಗ ಬಂದ್ರು ಇಲ್ಲಿ ನಾವು ಕೊಡಲ್ಲ ಅಂತ ರೈತರುಗಳು ಕೂತಿದೀವಿ. ಕೊಡ್ತೀವಿ ಅಂತ ಕೆಲವು ರೈತರು ಅಲ್ಲಿ ಕೂತಿದ್ದಾರೆ. ಎಲ್ಲಪ್ಪ ಹೋಗ್ ಬಂದಪ್ಪ, ಯಾರಿಲ್ಲ ನಿಮಿಷ ಅಲ್ಲಿ ಕೂತಿದ್ದಾರೆ. ಇಲ್ಲಿ ನಾವು ಫಸ್ಟ್ ಹೋರಾಟ ಸ್ಟಾರ್ಟ್ ಮಾಡೋದು. ರಾಜಕೀಯದವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಒಡೆದೊಳವ ನೀತಿನ ಅನುಸರಿಸಿದ್ರು. ಅಲ್ಲಿ ಬೇಕು ಅನ್ನೋರ ಕೂರ್ಸೋರು, ಬೇಕಾದ್ರನ್ನ ಅವ್ರು ಕೂರ್ಸಿದ್ರು. ಅಲ್ಲಿ ಈಗ ಅಲ್ಲೆಲ್ಲ ಖಾಲಿ ಆಗಿದ್ದಾರೆ. ಇಲ್ಲಿ ನಿಜವಾದ ರೈತರುಗಳು ಉಳಿಸ್ಕೋಕ್ಕೋಸ್ಕರ ಹೋರಾಡ್ತಿದೀವಿ. DK ಶಿವಕುಮಾರ್ ಅವರು 2 ತಿಂಗಳು ಬರ್ತೀನಿ, 2 ತಿಂಗಳಲ್ಲಿ ನಾನು ಸಲಹಾ ಸಮಿತಿ ಮಾಡ್ತೀನಿ ಅಂತಂದ್ರು. ಮಾಡ್ಲಿಲ್ಲ. ಹಿಂದ್ಗಡೆಯಿಂದ ಎಲ್ಲರಿಗೂ ಚೆಕ್ ಕೊಟ್ಕೊಂಡು ಮತ್ತೊಂದು ಮಾಡ್ಕೊಂಡು GBT ಒಂದ್ ಹೆಸರು ಕರ್ಕೊಂಡು ಹೋಗಿ ಮಾಡೋದೆಲ್ಲ ಮಾಡ್ತಾವ್ರೆ.
ಈ ಕೆಲಸ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಈಗ ಯಾರೋ ಮಿನಿಸ್ಟರ್ ಆಗವ್ರಲ್ಲ ಬಾಲಕೃಷ್ಣ ಅವರು, ಈ ಕೆಲಸ ಯಾವತ್ತೂ ಮಾಡಬಾರ್ದು. ಯಾಕೆಂದ್ರೆ ವಿದ್ಯೆ ಕೆಲವರಿಗೆಲ್ಲಿ ಭೂಮಿ ನೇಗಿಲಿಡ್ಕೊಂಡು ಉತ್ತು ಬಿತ್ತು ಮಾಡುವಂತ ರೈತನಿಗೆ ಕೆಲವ್ರಿಗೇನು ಸ್ವಲ್ಪ ಗೊತ್ತಾಗಲ್ಲ. ಅಂತವ್ರನ್ನೆಲ್ಲ ಇವರು ಏನೋ ಮಂಕ್ಪುದಿ ಹಚ್ಚಿ ಏನೋ ತಲೆ ಮೇಲೆಲ್ಲ ಮುರುಳು ಊದಿ ಇವ್ರಿಗೆಲ್ಲ ಮಾಡಬಾರ್ದೆಲ್ಲ ಮಾಡ್ಕೊಂಡು ಈ ಕೆಲಸ ಯಾವತ್ತು ಎಸ್ ಬಾಲಕೃಷ್ಣ ಮಾಡಬಾರ್ದು. ಇಂತ ತಪ್ಪು ಕೆಲಸಗಳನ್ನ ಅವರು ಇದಕ್ಕೋಸ್ಕರ ಒಂದು ಕೇಳಬೇಕಿಲ್ಲಿ, ಬರೋದೇ ಇಲ್ವಲ್ಲ ಇಲ್ಲಿ ಕೇಳಕ್ಕೇನು. ಇಲ್ಲಿವರೆಗೂ MLA ಇಷ್ಟು ದಿನ ಹೋರಾಟ ಮಾಡಿದೀರಾ, MLA ಅನ್ಸ್ಕೊಂಡವ್ರು ಇಲ್ಲಿ ಬಂದಿಲ್ವಾ? ಖಂಡಿತ ಇಲ್ಲ. ಒಂದು ದಿನನೂ ಬಂದಿಲ್ವಾ? ಒಂದ್ ದಿನಕ್ಕೂ ಬಂದಿಲ್ಲ. ಯಾಕಂದ್ರೆ ಓಟ್ ಹಾಕಿರೋರು ಇಲ್ಲೇ ಇದ್ದಾರೆ, ಎಲ್ಲಾರು ಕೂಡ ಸುಮಾರು ಜನ ಇಲ್ಲೇ ಇದ್ದಾರೆ. ನಿಜವಾದ ರೈತರು ಇಲ್ಲಿದ್ದಾರೆ, 5 ಗುಂಟೆ 10 ಗುಂಟೆ ಇರೋರು ಯಾರು ಕೂಡ ಬರ್ಲಿಲ್ಲ. ಜಿಲ್ಲಾಡಳಿತದಿಂದ DC ಆ ತರದ ಯಾರು ಯಶವಂತ್ ಅವರಂತೂ ಪತ್ತೆನೇ ಇಲ್ಲ ಬಿಡಿಯ ಕಡೆಗೆ. ಈಗ ನೀವು 512 ದಿನ, ಈ 512 ದಿನದಲ್ಲಿ ಒಂದಿನೂ ಬಂದಿಲ್ವಾ? ಯಾವ DCನೂ ಬಂದಿಲ್ಲ, ಒಂದೇ ಇಲ್ವಾ? ಯಾರು ಕೂಡ ಬಂದಿಲ್ಲ, ಯಾರು ಕೇಳಿಲ್ಲ. ಎಲ್ಲ ಅಲ್ಲೇ ಬೆಂಗಳೂರಲ್ಲಿ ನಿಂತ್ಕೊಂಡು ಮೀಡಿಯಾ ಮುಖಾಂತರ ತಿಳಿಸ್ತಾ ಇದಾರೆ ಅಷ್ಟೇ. ಮೀಡಿಯಾ ಮುಖಾಂತರ ತಿಳಿಸ್ತಾ ಇದಾರೆ. ಯಾವ ರೈತರು ಗೋಜು ಏನಾಗಿದೆ, ಏನ್ ಕಷ್ಟ, ನಿಮ್ ಸಂಕಷ್ಟ ಏನು ಕೇಳೋರು ಒಬ್ರು ಇಲ್ಲ. ಹೋಗ್ಲಿ, ಈಗ DK ಶಿವಕುಮಾರ್ ಅವರು ಹೇಳಿದ್ರು ಅಲ್ಲಿರೋರು ಯಾರು ನಿಜವಾದ ರೈತರಲ್ಲ, ಆಮೇಲೆ ಅದೆಲ್ಲ ನೀರಾವರಿ ಬರಡು ಭೂಮಿ ಅಂತ. ಹೋಗ್ಲಿ, ಚೆಕ್ ಮಾಡಕ್ ಸಮೀಕ್ಷೆ ಮಾಡಕ್ಕಾದ್ರೂ ಬಂದಿದ್ರ ಇಲ್ವೋ? ಯಾವ ಸಮೀಕ್ಷೆ ಸರ್? ಈಗ ಅವರು ಅಲ್ಲ, ನಾವು ಬಂದ್ ಮಾಡ್ಕೊಂಡು ಹೋದ್ವಿ ಬಿಡಿ. ಸರ್ಕಾರದಿಂದ ಯಾರಾದ್ರೂ ಬಂದಿದ್ರ ಇಲ್ವೋ? ಸರ್ಕಾರದಿಂದ ಯಾರು ಬಂದಿಲ್ಲ, ಬರೋದು ಇಲ್ಲ ಈ ಕಡೆ. ಯಾಕಂದ್ರೆ ಬರೋಕೆ ಕಾಲಿಡಕ್ಕೂ ಬಿಡಲ್ಲ ನಾವಿಲ್ಲಿ. ಯಾಕೆ ಅಂದ್ರೆ ರೈತರ ಕತೆ ಕೇಳಬೇಕು. ಅಲ್ಲ, ಅಟ್ಲೀಸ್ಟ್ ನಿಜವಾದ ಸಮೀಕ್ಷೆ ಮಾಡೋದಕ್ಕೆ ಬಂದಾಗ ನೀವು ಬಿಡ್ಲೇಬೇಕಾಯ್ತದಲ್ಲ. ನಿಜವಾದ ಸಮೀಕ್ಷೆ ಎಲ್ಲಿ ಬರುತ್ತೆ? ಬರೋದೇ ಇಲ್ವಲ್ಲ. ಅಲ್ಲಿ ಬಂದಾಗ ಬಿಡಬಹುದು, ಮಾತಾಡಬಹುದು, ಬರೋದೇ ಇಲ್ವಲ್ಲ. ಇಲ್ಲಿ ಬರೋದೇ ಇಲ್ಲ, ಕೇಳೋದೇ ಇಲ್ವಲ್ಲ. ಇಲ್ಲಿ ಹೇಳ್ಬೇಕಲ್ವಾ? ಇಲ್ಲಿ ಪ್ರೊಟೆಸ್ಟ್ ಅಲ್ಲಿ ಬರ್ಬೇಕಲ್ವಾ? ಕೇಳ್ಬೇಕಲ್ಲ ಏನಾಗಿದೆ, ಏನ್ ಕತೆ. ಈಗ ಅಸ್ಸಾಮಲ್ಲಿ ಆಯ್ತು, ಗೋಲಿಬಾರ್ ಆಯ್ತು, ಎಷ್ಟು ಜನ ಸತ್ರು. ಇಲ್ಲೂ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಕ್ಕೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು. ನಾವು ಶಾಂತಿಯುತವಾಗಿದ್ದೀವಿ ಅಷ್ಟೇ, ಶಾಂತಿಯುತ ಹೋರಾಟ ಮಾಡ್ತಾ ಇದೀವಿ ಅಷ್ಟೇ. ಈ ಪ್ರತಿಭಟನೆನೂ ಹತ್ತಿಕ್ಕೋ ಕೆಲಸ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲಾ ಮಾಡಿದ್ರು, ಎಲ್ಲ ಆಯ್ತು. ಸ್ಟಾರ್ಟಿಂಗ್ ಎಲ್ಲ ಪೊಲೀಸ್ ಮುಖಾಂತರ ಬಂದಿದ್ದು ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ನೋಡಿದಾರೆ ಎಲ್ಲರೂ ಜನ. ಕರ್ನಾಟಕ ಜನತೆ ನೋಡಿದೆ. ಕರ್ನಾಟಕ ಜನತೆ ಒಂದೇ ಅಲ್ಲ, ಭಾರತಾದ್ಯಂತ ನ್ಯಾಷನಲ್ ನ್ಯೂಸ್ಗಳೆಲ್ಲ ನೋಡಿದ್ದಾರೆ, ಜನ ನೋಡಿದ್ದಾರೆ. ಅವ್ರು ಕೊಟ್ಟು ಇದ್ ಮಾಡ್ಕೊಂಡು ಬಟ್ ಅವತ್ತು ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಅವ್ರಿಗೆ ಸಫಲ ಆಗ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಭೂಮಿ ನಮ್ಮ ಹಕ್ಕಲ್ವಾ, ನಮ್ಮ ಜೀವನಾಡಿ ಅಲ್ವಾ ಇದು. ನಾವ್ ಯಾಕೆ ಬಿಟ್ಕೊಡ್ಬೇಕು? ಬದುಕೋದೇ ಇದ್ರಲ್ಲಿ ನಾವ್ ಯಾಕೆ ಬಿಟ್ಕೊಡ್ಬೇಕು ಮೊದಲು? ಅದಕ್ಕೋಸ್ಕರ ಅಷ್ಟೇ. ಓಕೆ ವೀಕ್ಷಕರೇ, ನೋಡಿ, ನಾವು ಯಾವಾಗ ಬಿಡದಿ ರೈತರು ಹೋರಾಟ ಮಾಡ್ತಿದ್ದಾರೆ ಅಂದಾಗ ಈಗೊಂದು 2.5 ತಿಂಗಳು ಆಯ್ತು ಅನ್ಸುತ್ತೆ. ನಾವು ಬಂದು ಯಾವಾಗ DK ಶಿವಕುಮಾರ್ ಅವರು ಇವರು ನಿಜವಾದ ರೈತರೆಲ್ಲ, ಅದು ಬರಡು ಭೂಮಿ ಅಂತೆಲ್ಲ ಹೇಳಿದ್ರು, ನೇರವಾಗಿ ಮೊಟ್ಟ ಮೊದಲು ಹೋಗಿ ಭೂಮಿಯನ್ನ ನೋಡಿ, ಇವ್ರು ಬೆಳೆದಿರುವಂತ ಬೆಳೆ ನೋಡಿ, ಹಳ್ಳಿಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ ಕಾರ್ಯಕ್ರಮ ಮಾಡಿದ್ವಿ ನಾವು. ಅದಾಗಿ ನಾನು ಮತ್ತೆ ಈ ಕಡೆ ಬರಕ್ ಹೋಗಿರ್ಲಿಲ್ಲ, ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೂ ಹೋಗಿದ್ದೆ, ಕಾರ್ಯಕ್ರಮ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇವತ್ತು ನಂಗೆ ಟೈಮ್ ಸಿಕ್ತು. 512ನೇ ದಿನ, 1-2 ತಿಂಗಳು ಆದ್ಮೇಲೆ ಬಂದಿದ್ದೀನಿ. ಸೊ ಇವತ್ತು ಕೂಡ ರೈತರು ಅದೇ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾವು ಭೂಮಿ ಪ್ರಾಣ ಬಿಟ್ಟೇವು ಹೊರತು ಭೂಮಿ ಬಿಡೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು, ಇದು ಕೇವಲ ಇವತ್ತು ಮಾತ್ರ ಅಲ್ಲ, ಇನ್ನು ಮುಂದಿನ ದಿನಗಳಿಗೂ ಕೂಡ ಇದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಈ ರೈತರನ್ನೆಲ್ಲ ಎದುರು ಹಾಕೊಂಡು ನೀವು ಅವ್ರ ಹತ್ರ ನೀವು ಹೇಳ್ತಿರಲ್ಲ ಡೈಲಾಗು, ಮಾನ್ಯ DK ಶಿವಕುಮಾರ್ ಅವರು ಅಧಿಕಾರ ಸಿಗದಾಗ ಕಿತ್ಕೋಬೇಕು ಅಂತ ತುಂಬಾ ಸಲ ನಾವು ನೋಡಿದ್ವಿ ಆ ಡೈಲಾಗ್ಗಳನ್ನ ಹೇಳಿರೋದನ್ನ. ಸೊ ಆತರ ನೀವೇನಾದ್ರೂ ಅಧಿಕಾರ ಕಿತ್ಕೋಬಹುದೇನೋ, ಆದ್ರೆ ರೈತರ ಭೂಮಿಯನ್ನ ಕಿತ್ಕೊಳಕ್ ಹೋದ್ರೆ ಬಹುಶಃ ನಿಮ್ಮ ಪಕ್ಷಕ್ಕೆ ಅಥವಾ ನಿಮ್ಮ ಸರ್ಕಾರಕ್ಕೆ ಅಥವಾ ನಿಮ್ಮ ಭವಿಷ್ಯಕ್ಕೆ ಒಂದಷ್ಟು ಸಮಸ್ಯೆಗಳಾಗಬಹುದೇನೋ, ಆ ರೀತಿ ಜನರು ಕೂಡ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಜನರಿಗೆ ಅನುಕೂಲ ಮಾಡಿಕೊಡಿ, ರೈತರ ಭೂಮಿಯನ್ನ ಅವರಿಗೆ ಉಳಿಸಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ. ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಏನ್ ಆಗ್ತಾ ಇದೆ ಚಾಚೂ ತಪ್ಪದೆ ನಿಮಗೆ ರಿಯಾಲಿಟಿಯನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ. ಜನ ಏನ್ ಹೇಳಿದ್ರು ಅದನ್ನ ನಿಮ್ ಮುಂದೆ ಇಟ್ಟಿದೀವಿ. ಇನ್ನ ನಿಮಗ್ ಬಿಟ್ಟಂತ ವಿಚಾರ, ನಮ್ ಕೆಲಸ ನಾವು ಮಾಡಿದೀವಿ. ಇನ್ನ ನಿಮ್ ಕೆಲಸ ನೀವು ಮಾಡಬೇಕಾಗತ್ತೆ. ಅದನ್ನ ಯಾವ ತರ ನಿಭಾಯಿಸ್ತೀರಾ ಅನ್ನೋದು ನಿಮ್ಮ ಮೇಲೆ ನಿಂತಿದೆ. ಅಧಿಕಾರ ನಿಮ್ ಕೈಲಿದೆ. ಸೊ ಎಲ್ಲವನ್ನು ಕೂಡ ನೀವೇ ನಿಭಾಯಿಸಬಹುದು, ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದೀವಿ. ಮತ್ತೊಂದು ಕ್ಷೇತ್ರದಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದು.